ನವೆಂಬರ್ 9 ಚುನಾವಣೆ ನಡೆದರೆ ಫಲಿತಾಂಶ ಹೊರಬಿದ್ದ ನಂತರ ಮೊದಲ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ದತ್ತಿನಿಧಿ ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಬೋದು. ದತ್ತಿನಿಧಿ ಅಂದರೆ ಇದುವರೆಗೆ ಏನು ಮಾಡ್ತಾ ಇತ್ತು, ಪ್ರತಿ ವರ್ಷ ಜುಲೈಲಿ ಪತ್ರಿಕೆ ದಿನಕ್ಕೆ ಒಂದು ವಾರ ಹೋಗಿ ಯಾವ ಪ್ರಶಸ್ತಿ ಅವರ 1,000, 12,000, 15,000 ಇಸ್ಕೊಂಡು ಆ ಥರ ಪ್ರಶಸ್ತಿ ಮಾಡ್ತಾ ಇತ್ತು. ಅವು ಒಂದು ವರ್ಷ ಕೊಡೋರು, ಒಂದು ವರ್ಷ ಇಲ್ಲ, ಈ ವರ್ಷ ಇಲ್ಲ ಅಂತ ಹೇಳೋರು. ಹೀಗಾಗಿ ಏನಾದ್ರು ಒಂದು ಪ್ರತಿ ವರ್ಷ ಕೊಡೋದು, ಒಂದು ವರ್ಷ ನಿಲ್ಲಿಸೋದು ಸಮರ್ಪಕವಾಗಿರಲ್ಲ ಅನ್ನೋ ಕಾರಣಕ್ಕೆ ದತ್ತಿನಿಧಿ ಸ್ಥಾಪನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅದಕ್ಕೆ ಕಾರ್ಯಪ್ರವೃತ್ತವಾಗಿ 6 ಪ್ರಶಸ್ತಿನ ಸ್ಥಾಪನೆ ಮಾಡಬೇಕು ಅಂತ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡ್ಬೋದು. ಈ ದತ್ತಿನಿಧಿ ಸ್ಥಾಪನೆ ಮಾಡಿದ್ರೆ ಅವರು ಸಮಾಜದಲ್ಲಿ ಒಳ್ಳೆಯ ಹೆಸರು ಇರಬೇಕು, ಪ್ರಶಸ್ತಿ ಕೊಡೋರು ಗೌರವವಾಗಿರಬೇಕು ಮತ್ತು ಪ್ರಶಸ್ತಿ ಇಸ್ಕೊಳ್ಳೋದು ಸಹ ಗೌರವಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾವು ಮೊದಲ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಬರೀ 6 ಜನಕ್ಕೆ ಮಾತ್ರ ಪ್ರಶಸ್ತಿ ಕೊಡಬೇಕು ಅವರ ಹೆಸರಲ್ಲಿ ಅಂತ ತೀರ್ಮಾನ ಮಾಡೋದು. ಅದೇ ರೀತಿ ಗುಡಿಪೇಟೆ ಕ್ಷೇತ್ರದ ಶಾಸಕರಾದ ಗಣೇಶ್ ಪ್ರಸಾದ್ ಅವರು ಅವರ ತಂದೆಯ ಹೆಸರಲ್ಲಿ, ಮಾದೇವ ಪ್ರಸಾದ್ ಅವರ ಹೆಸರಲ್ಲಿ ಮತ್ತು ಕೃಷ್ಣಮೂರ್ತಿ ಅವರು ಅವರ ತಂದೆ ಬಿ ಅಕ್ಷಯ್ ಅವರ ಹೆಸರಲ್ಲಿ ಮತ್ತು ದತ್ತೇಶ್ ಕುಮಾರ್ ಅವರು ಅವರ ತಂದೆಯ ಹೆಸರಿನಲ್ಲಿ ಮತ್ತು ಬಿಜೆಪಿಯ ಉಪಾಧ್ಯಕ್ಷರಾಗಿರುವ ಪಿ ರುಸ್ಬೇಂದ್ರಪ್ಪ ಅವರು ತಮ್ಮ ತಂದೆಯ ಹೆಸರಿನಲ್ಲಿ ಮತ್ತು ಹಾಗೆ ಎನ್ ಮಹೇಶ್ ಅವರು ಅವರ ಪತ್ನಿ ಅವರ ಹೆಸರಿನಲ್ಲಿ ಮತ್ತು ನಮ್ಮ ಛಾಯಾಗ್ರಾಹಕರಾಗಿರುವ ಬಸವ ಜಗದೀಶ್ ಅವರು ಅವರ ತಂದೆಯ ಸತ್ಯನ್ ದೇವರವರ ಹೆಸರಿನಲ್ಲಿ ಪ್ರಶಸ್ತಿ ಸ್ಥಾಪನೆ ಮಾಡಬೇಕು ಅಂತ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡ್ಬೋದು. ಅದರಂತೆ ನಾವು ಈಗಾಗಲೇ ಆಲ್ರೆಡಿ ಗಣೇಶ್ ಪ್ರಸಾದ್, ಎ.ಆರ್. ಕೃಷ್ಣಮೂರ್ತಿ ಮತ್ತು ರುಸ್ಬೇಂದ್ರಪ್ಪ ಮತ್ತು ದತ್ತೇಶ್ ಕುಮಾರ್ ಆಲ್ರೆಡಿ ನಾವು ಒಂದು 4,40,000 ರೂಪಾಯಿ ಕೊಟ್ಟಿದ್ರು. ಇದು ಇಬ್ಬರದು ಬ್ಯಾಲೆನ್ಸ್ ಇದೆ ಈಗ. ಹಾಗಾಗಿ ಇವರು ಬಂದು ಹೀಗಾಗಿ ನಮ್ಮ ತೀರ್ಮಾನದಂತೆ 6 ಜನಕ್ಕೆ ದತ್ತಿ ಸ್ಥಾಪನೆ ಮಾಡ್ತೀವಿ. ಈ 6 ಲಕ್ಷ ರೂಪಾಯಿನ ನಾವು ಠೇವಣಿ ಇಡ್ತೀವಿ. ಹೊರ ಬಡ್ಡಿ 6,800 ರೂಪಾಯಿ ಬಡ್ಡಿ ಬರ್ತದೆ ಸರ್ ಪ್ರತಿ ವರ್ಷ. ಆ 6,000 ರೂಪಾಯಿ ನಿಮ್ಮ ಪತ್ನಿ ಹೆಸರಲ್ಲಿ ಮತ್ತು ಅವ್ರ ತಂದೆ ಹೆಸರಲ್ಲಿ ಯಾವ ಆಯ್ಕೆ ಆಗ್ತಾರೋ ಅವ್ರಿಗೆ 5,000 ರೂಪಾಯಿ ಕ್ಯಾಶ್ ಕ್ರೆಡಿಟು. ಇನ್ನು 2,800 ರೂಪಾಯಿ ನೆರಳಿನ ಕಾಣಿಕೆ, ಹಣ್ಣು, ಜಾಲು ಮತ್ತು ಈ ಥರ ಇದನ್ನ ಖರೀದಿ ಮಾಡಬೇಕು ಅಂತ. ಈ ಮುಂದಿನ ವರ್ಷ ಈ ಸಾಲಿನಿಂದ ಈಗ ಜುಲೈ 19ನೇ ತಾರೀಕಿಗೆ ಪತ್ರಿಕಾ ದಿನಾಚರಣೆ ನಡೆಯುತ್ತೆ. ಅದಕ್ಕೆ ಯಾರ ಪ್ರತಿನಿಧಿ ಕೊಡಿ 10,000 ರೂಪಾಯಿ 15,000 ರೂಪಾಯಿ ಅನ್ನೋ ಪ್ರಮೇಯ ಇಲ್ಲ. ಈ ಸರಿ ಆಲ್ರೆಡಿ 60,000 ರೂಪಾಯಿ ಕಳಿಸೋದ್ರಿಂದ ಈ ವರ್ಷದಿಂದ ಜಾರಿ ಆಗಿದೆ. ಹೀಗಾಗಿ ನಮ್ಮ ಕಡೆಗೆ ಹೋಗ್ಬಿಟ್ಟು ನಮ್ಮ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸಭೆಗೆ ಅವರ ತೀರ್ಮಾನಕ್ಕೆ ಹೋಗ್ಬಿಟ್ಟು ಈ ಇಬ್ಬರು ದತ್ತಿನ ಸ್ಥಾಪನೆ ಮಾಡೋದ್ರಿಂದ ಜಿಲ್ಲಾ ಅಧ್ಯಕ್ಷರಾಗಿ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರ ಎಲ್ಲ ಪರವಾಗಿ ಮತ್ತು ಸಂಘದ ಎಲ್ಲ ಸದಸ್ಯರಾಗಿ ನಿಮ್ಮಿಬ್ಬರು ನಾವು ಪೂರ್ವಕವಾಗಿ ಮುಂದುವರಿಸ್ತೀವಿ.